ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಈಸಿಯಾಗಿ ಫಟಾಫಟ್ ಅಂತ ಹೇಗೆ ವೆಜಿಟೇಬಲ್ ಪಲಾವ್ನ ಮಾಡೋದು ಅಂತ, ಅದು ಜಾಸ್ತಿ ಮಸಾಲೆ ಯೂಸ್ ಮಾಡದೆ ಟಿಫನ್ಗಾದರೂ ಲಂಚ್ಗಾದ್ರೂ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಹಾಗೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ನಾನಿಲ್ಲಿ ಮಸಾಲೆ ರುಬ್ಕೊಳ್ಳಿಕ್ಕೆ ಒಂದು ಮಿಕ್ಸಿ ಜಾರ್ನ ತಗೋತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಮಸಾಲೆನ ನಾನು ಯೂಸ್ ಮಾಡಲ್ಲ, ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಒಂದು 6 ರಿಂದ 7 ಬೆಳ್ಳುಳ್ಳಿ ಹೆಸರು, ಹಾಗೆ ಒಂದು 3 ರಿಂದ 4 ಹಸಿಮೆಣಸಿನ್ಕಾಯಿ, ಒಂದು 2 ಇಂಚ್ ಆಗುವಷ್ಟು ಹಸಿ ಶುಂಠಿ, ಹಾಗೆ 1 ಇಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಸೋಂಪನ್ನು ಸೇರಿಸ್ತಾ ಇದ್ದೀನಿ. ಹಾಗೆ 2 ಲವಂಗ ಸೇರಿಸ್ತಾ ಇದ್ದೀನಿ. ಇಷ್ಟೇ, ನಾನು ಇದಕ್ಕೆ ಜಾಸ್ತಿ ಮಸಾಲೆ ಯೂಸ್ ಮಾಡಲ್ಲ. ಸೊ ಇದನ್ನು ಈ ರೀತಿಯಾಗಿ ತರಿಯಾಗಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಇದಾದ ನಂತರ ನಾನಿಲ್ಲಿ ಒಂದು ಕುಕ್ಕರ್ನ ಬಿಸಿ ಮಾಡ್ತಾ ಇದ್ದೀನಿ. ಹಾಗೆ ಇದಕ್ಕೆ 2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಅಡಿಗೆ ಎಣ್ಣೆ ಸೇರಿಸ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾದ ನಂತರ 1 ಚಕ್ರ ಮೊಗ್ಗು ಹಾಕ್ತಾ ಇದ್ದೀನಿ, 1 ಇಂಚ್ ಆಗುವಷ್ಟು ಚಕ್ಕೆ, ಹಾಗೆ 1 ಪಲಾವ್ ಎಲೆ ಹಾಕೋತಾ ಇದ್ದೀನಿ. ಇದಾದ ನಂತರ ನಾನಿಲ್ಲಿ ಉದ್ದುದ್ದ ಹೆಚ್ಕೊಂಡು ಬಂದಿರುವಂತಹ ಒಂದೇ ಒಂದು ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಮಾಗಬೇಕು ಎಣ್ಣೆಯಲ್ಲಿ, ಅಲ್ಲಿವರೆಗೂ ಇದನ್ನು ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಹಾಗೆ ನಾನಿಲ್ಲಿ ತರಕಾರಿಗಳು ತೊಗೊಂಡಿದ್ದೀನಿ. ರಾತ್ರಿ ಇಡೀ ನೆನೆ ಇಟ್ಟಿರುವಂತಹ ಬಟಾಣಿ ತೊಗೊಂಡಿದ್ದೀನಿ. ನಿಮಗೆ ಯಾವ ತರಕಾರಿ ಇಷ್ಟ ಅದನ್ನೆಲ್ಲ ಸೇರಿಸ್ಕೋಬೋದು. ನಾನಿಲ್ಲಿ ಆಲೂಗಡ್ಡೆ, ಕ್ಯಾರೆಟು, ಬೀನ್ಸ್ ತೊಗೊಂಡಿದ್ದೀನಿ. ಹಾಗೆ ರಾತ್ರಿ ಇಡೀ ನೆನೆಸಿಟ್ಟಿರುವಂತಹ ಬಟಾಣಿ. ಸೊ ಇವೆಲ್ಲವೂ ಸ್ವಲ್ಪ ಎಣ್ಣೆಯಲ್ಲಿ ಮಾಗಬೇಕು. ಅದನ್ನು ಈ ರೀತಿಯಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಪ್ಲೇಟ್ನ ಕ್ಲೋಸ್ ಮಾಡಿ ಇಡ್ತೀನಿ. ಸ್ವಲ್ಪ ಮಾಗೋವರೆಗೂ ಇದನ್ನು ಹೀಗೆ ಬಿಡಬೇಕಾಗತ್ತೆ, 1-2 ನಿಮಿಷ ಬಿಟ್ಟ ನಂತರ ಇದನ್ನು ತೆಗೆದುಬಿಟ್ಟು ನಾನು ಇದನ್ನು ಇನ್ನೊಮ್ಮೆ ಮಿಕ್ಸ್ ಮಾಡ್ಕೋತೀನಿ. ಹಾಗೆ ಈ ಟೈಮಲ್ಲಿ ನಾನಿಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ, ಅದನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ. ಲಾಸ್ಟಲ್ಲಿ 1 ಟೊಮೆಟೊನ ಸೇರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಮೆತ್ತಗಾಗಬೇಕು, ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಂಡ್ರೆ ಆಯಿತು. ಮತ್ತೊಮ್ಮೆ ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಲಾಸ್ಟಲ್ಲಿ ನಾನು ರುಬ್ಕೊಂಡು ಬಂದಿದ್ದೀನಲ್ವಾ, ಆ ಮಸಾಲೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸಿಂಪಲ್ ಮಸಾಲೆ ಇದಕ್ಕೆ, ಇದನ್ನು ಸೇರಿಸ್ತಾ ಇದ್ದೀನಿ. ಬಹಳ ಬೇಗ ಆಗೋಗುತ್ತೆ, ಹಾಗೆ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದು ಯಾವುದನ್ನು ಜಾಸ್ತಿಯಾಗಿ ನಾವು ಮಸಾಲೆ ಯೂಸ್ ಮಾಡದೇ ಇದ್ರೂ ಪಲಾವ್ ಮಾತ್ರ ಅದ್ಭುತವಾದ ಟೇಸ್ಟ್ ಇರುತ್ತೆ. ಮಸಾಲೆಗೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿಕ್ಕೆ ಬಿಡ್ತೀನಿ. ನಾವು ತಗೊಂಡಿರುವಂತಹ ಪದಾರ್ಥಗಳ ಹಸಿ ಘಮ ಹೋಗೋವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಇವಾಗ ನಾನು ಹಾಕಿರುವಂತಹ ನೀರಿನ ಅಂಶ ಹೋಗ್ಬಿಟ್ಟು ಡ್ರೈ ಆಗಿದೆ, ಅಲ್ಲಿವರೆಗೂ ನಾನು ಇದನ್ನು ಬೇಯಿಸ್ಕೊತಾ ಇದ್ದೀನಿ. ಇದಾದ ನಂತರ ನಾನಿಲ್ಲಿ ಅಕ್ಕಿಗೆ 1 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ 2 ಕಪ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ, 1:2 ರೇಷಿಯೋದಲ್ಲಿ. ತರಕಾರಿ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಒಂದು ಸಾರಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಾಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಉಪ್ಪು ಕರಗೋವರೆಗೂ ಒಮ್ಮೆ ಕೈ ಆಡಿಸಿ ಬಿಡಬೇಕಾಗತ್ತೆ. ಈ ಮಿಶ್ರಣ ಸ್ವಲ್ಪ ಕುದಿ ಬರಬೇಕು. ನೀರು ಸ್ವಲ್ಪ ಕುದಿ ಬಂದ ನಂತರ ನಾನಿಲ್ಲಿ ಅಕ್ಕಿನ ಮೊದಲಿಗೆ ತೊಳೆದು ಇಟ್ಕೊಂಡು ಬಂದಿದ್ದೀನಿ. ಅಕ್ಕಿನ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈ ಟೈಮಲ್ಲಿ ನೀವು ಉಪ್ಪು ಸರಿ ಇದೆಯಾ ಅಂತ ಒಮ್ಮೆ ನೋಡಿಕೊಂಡ್ರೆ ಆಯಿತು. ಈಗ ನಾನಿಲ್ಲಿ ಅಕ್ಕಿ ಸೇರಿಸ್ತಾ ಇದ್ದೀನಿ, ತೊಳೆದಿಟ್ಕೊಂಡು ಬಂದಿರುವಂತಹ ಅಕ್ಕಿನ. ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಹಾಗೆ ಮೀಡಿಯಮ್ ಫ್ಲೇಮಲ್ಲಿ 2 ವಿಷಲ್ನ ಕೂಗಿಸ್ಕೊಂಡು ಬರ್ತೀನಿ. ನೋಡಿ, ನಾನು ವಿಷಲ್ ತೆಗೆದು ಪ್ರೆಷರೆಲ್ಲ ಇಳಿದ ಮೇಲೆ ತೊಗೊಂಡು ಬಂದಿದ್ದೀನಿ. ನೋಡಿ ಎಷ್ಟು ಉದುರಾಗಿ ಬೆಂದಿದೆ ಅಂತ. 1:2 ರೇಷಿಯೋನೇ ಸಾಕಾಗುತ್ತೆ. 1 ಕಪ್ ಅಕ್ಕಿಗೆ 2 ಕಪ್ ನೀರು ಹಾಕ್ಕೊಂಡ್ರೆ ನೋಡಿ ಈ ರೀತಿ ಉದುರಾಗಿ ಬರುತ್ತೆ. ಒಮ್ಮೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು, ಮಸಾಲೆ ಹಾಗೂ ತರಕಾರಿಗಳೆಲ್ಲ ಒಟ್ಟಾಗೋ ಹಾಗೆ. ಇದಾದ ನಂತರ ಸರ್ವ್ ಮಾಡ್ಕೋತಾ ಇದ್ದೀನಿ. ಇದ್ರ ಜೊತೆಲಿ ಚಟ್ನಿ ಅಥವಾ ಮೊಸರು ಬಜ್ಜಿ ಇದ್ದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಕೇವಲ 10 ನಿಮಿಷದಲ್ಲಿ ರುಚಿಯಾದ ಪಲಾವ್ ರೆಡಿಯಾಗಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.